ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಬೆಳಗಾವಿಯಲ್ಲಿ ಪರಿಸ್ಥಿತಿ ಹೇಗಿದೆ? ನೋಡಿ ನವೀನ್, ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಸಹ ಏನಂತಂದರೆ ಸಿಲಿಂಡರ್ ಗ್ಯಾಸ್ನ ಹಾಹಾಕಾರ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಕಳೆದ 2-3 ದಿನಗಳಿಂದ ಏನು ಯಾವ ಪ್ರಮಾಣದಲ್ಲಿ ಸಿಲಿಂಡರ್ ಗ್ಯಾಸ್ ಪೂರೈಕೆ ಆಗಬೇಕಾಗಿತ್ತು ಅದೆಲ್ಲವೂ ಸ್ಥಗಿತ ಆಗಿರೋದ್ರಿಂದ ಸಹಜವಾಗಿ ಏನಂತಂದರೆ ಇವತ್ತು ಬೆಳಗ್ಗೆಯಿಂದಲೇ ಸಂಪೂರ್ಣವಾಗಿ ಏನಂತಂದರೆ ಆನ್ಲೈನ್ ಮೂಲಕ ಏನು ಮುಂಗಡವಾಗಿ ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡಲಾಗ್ತಾ ಇತ್ತು ಆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಒಂದು ಕಡೆ ಏನಂತಂದರೆ ಇಡೀ ರಾಜ್ಯಾದ್ಯಂತ ಏನು ಕಮರ್ಷಿಯಲ್ LPG ಸಿಲಿಂಡರ್ಗಳ ಕೊರತೆ ಉಂಟಾದರೆ ಬೆಳಗಾವಿಯಲ್ಲೂ ಸಹ ಏನಂತಂದರೆ ಏನು ಗೃಹೋಪಯೋಗಿ ಸಿಲಿಂಡರ್ ಏನಿದೆ ಆ ಸಿಲಿಂಡರ್ನ ಕೊರತೆ ಭಾಳಷ್ಟು ಎದ್ದು ಕಾಣ್ತಾ ಇದೆ. ಬೆಳಗ್ಗೆಯಿಂದಲೇ ಏನು ಜನರು ಏನಂತಂದರೆ ಈ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಅಂದರೆ ಸಿಲಿಂಡರ್ನ ಪೂರೈಕೆ ಮಾಡ್ತಕ್ಕಂಥ ಕೇಂದ್ರಗಳ ಮುಂದೆ ಭಾಳಷ್ಟು ಕ್ಯೂ ಹಚ್ಚಿ ನಿಂತಿದ್ದಾರೆ. ಆದರೂ ಸಹ ಏನಂತಂದರೆ ಅದು ಸಿಗ್ತಾ ಇಲ್ಲ. ಯಾಕಂತಂದರೆ ನೀವು ನೇರವಾಗಿ ಏನಂತಂದರೆ ಆನ್ಲೈನ್ ಮೂಲಕ ಅಂದರೆ ಇನ್ನಿಷ್ಟು ದಿನಗಳ ಕಾಲ ಏನಂತಂದರೆ ನಾವು ಕಾಯ್ತೀವಿ, ಅದಾದ ನಂತರ ಆನ್ಲೈನ್ ಮೂಲಕ ಏನಂತಂದರೆ ನಿಮಗೆ ಏನು ಸಿಲಿಂಡರ್ ಬುಕ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತೀವಿ, ಆಗ ನೀವು ಬರಬೇಕು ಅಂತೇಳಿ ಅವರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂತಂದರೆ ಕಮರ್ಷಿಯಲ್ ಏನು ಸಿಲಿಂಡರ್ಗಳಿವೆ ಅವುಗಳ ಕೊರತೆಯಿಂದಾಗಿ ಬೆಳಗ್ಗೆಯಿಂದಲೇ ಏನಂತಂದರೆ ಭಾಳಷ್ಟು ಹೋಟೆಲ್ಗಳಲ್ಲಿ ಇದು ಚರ್ಚೆ ಆಗ್ತಾ ಇರುವಂಥದ್ದು. ಕೇವಲ ಸಂಜೆವರೆಗೆ ಮಾತ್ರ ನಮಗೆ ಈ ಒಂದು ಸಿಲಿಂಡರ್ಗಳ ಮೂಲಕ ಏನಂತಂದರೆ ಏನು ಆಹಾರವನ್ನು ತಯಾರು ಮಾಡಲಿಕ್ಕೆ ಸಾಧ್ಯ. ಇವತ್ತು ಏನಂತಂದರೆ ಕಾಯ್ದು ನೋಡ್ತೀವಿ, ಒಂದು ವೇಳೆ ಸರಿಯಾಗಿ ಪೂರೈಕೆ ಆಗದೇ ಇದ್ದರೆ ನಾಳೆಯಿಂದ ಏನಂತಂದರೆ ಸಂಪೂರ್ಣವಾಗಿ ಅಂಗಡಿಯನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ಇದೆ ಅನ್ನೋ ಒಂದು ಅಳಲನ್ನು ಏನು ಹೋಟೆಲ್ ಮಾಲೀಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಏನಂತಂದರೆ ಗೃಹಿಣಿಯರು ಅಂದರೆ ಮನೆಗೆ ಏನು ಪೂರೈಕೆ ಆಗಬೇಕಾಗಿತ್ತು ಸಿಲಿಂಡ್ರು ಅದು ಪೂರೈಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಏನಂತಂದರೆ ಈ ಕಮರ್ಷಿಯಲ್ ಸಿಲಿಂಡರ್ಗಳು ಸಹ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಒಂದು ರೀತಿ ಬೆಳಗಾವಿ ಜಿಲ್ಲೆಯಾದ್ಯಂತ ಈ ಸಿಲಿಂಡರ್ ಗ್ಯಾಸ್ಗಳ ಹಾಹಾಕಾರ ಉಂಟಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್.